ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸುಮಾರು 872 ಹುಡುಗರು ಪರೀಕ್ಷೆಗೆ ಕುಳಿತಿದ್ದಾರೆ. ಮಾರ್ಚ್ 2025 ನಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಇದರಲ್ಲಿ ಬಾಲಾಜಿ ಎಂಬ ಹುಡುಗ ಕಲಾ ವಿಭಾಗದಲ್ಲಿ ಶಿಕ್ಷಣಕ್ಕೆ ಸೇರಿದಂಥ ವಿದ್ಯಾರ್ಥಿಯು ಸಿರಿವಾರ ಗ್ರಾಮೀಣ ಅಭ್ಯರ್ಥಿಯಾಗಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ 97ಕ್ಕಿಂತ ಮೇಲ್ಪಟ್ಟು 2 ಸಬ್ಜೆಕ್ಟ್ ಸೋಷಿಯಾಲಜಿ ಮತ್ತು ಹಿಸ್ಟ್ರಿನಲ್ಲಿ ಎಜುಕೇಷನಲ್ಲಿ ಸೈಕಾಲಜಿ ಮತ್ತು ಎಜುಕೇಷನಲ್ಲಿ 100ಕ್ಕೆ 100 ಅಂಕಗಳನ್ನು ತಂದು ಉಳಿದ ಎಲ್ಲ ಸಬ್ಜೆಕ್ಟ್ಗಳಲ್ಲಿ 98 ತಂದು ಬಳ್ಳಾರಿ ಜಿಲ್ಲೆಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಂತಿದ್ದಾರೆ. ಸದರಿ ವಿದ್ಯಾರ್ಥಿಯು ಪ್ರಪ್ರಥಮೆಯಿಂದ ಪ್ರತಿ ಚಟುವಟಿಕೆಯಲ್ಲಿ ಪ್ರಥಮ PUC ವಿದ್ಯಾರ್ಥಿಯಾಗಿದ್ದಲು ಸೆಕೆಂಡ್ PUCನಲ್ಲಿ ಕೂಡ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದ. ಆದರೆ ಈ 586 ಬಂದಿರತಕ್ಕಂಥ ವಿದ್ಯಾರ್ಥಿಯು ಖಂಡಿತ ಅವರು ಆ ವಿದ್ಯಾರ್ಥಿ ಹೆಚ್ಚಿನ ಅಂಕಗಳನ್ನು ತಂದಿದ್ದಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಂದಿನ ಶಿಕ್ಷಣದಲ್ಲಿ ಅಂದರೆ ಮುಂದಿನ ತರಗತಿಗಳಲ್ಲಿ ಕೂಡ ಹೆಚ್ಚಿನ ಅಂಕಗಳನ್ನು ಗಳಿಸುವಂಥ ಸಾಧ್ಯತೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗೆ ನಮ್ಮೆಲ್ಲರ ಉಪನ್ಯಾಸಕರ ಮತ್ತು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ಹಾಗೆ ಅವರಿಗೆ ನಮ್ಮೆಲ್ಲ ಶಿಕ್ಷಕ ವರ್ಗ ಹಾರೈಸುತ್ತದೆ. ಇವರು ಮುಂದಿನ ಶಿಕ್ಷಣ ಒಳ್ಳೆಯದಾಗಲಿ ಅಂತೇಳಿ ಧನ್ಯವಾದ. ನನ್ನ ಹೆಸರು ಬಾಲಾಜಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಬಳ್ಳಾರಿ ಶಿಕ್ಷಣ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಅಂಕಗಳು 600ಕ್ಕೆ 586, ಕನ್ನಡದಲ್ಲಿ 99, ಇಂಗ್ಲೀಷ್ನಲ್ಲಿ 92, ಹಿಸ್ಟ್ರಿಯಲ್ಲಿ 97, ಎಜುಕೇಷನಲ್ಲಿ 100ಕ್ಕೆ 100, ಸೋಷಿಯಾಲಜಿಯಲ್ಲಿ 100ಕ್ಕೆ 100, ಎಕನಾಮಿಕ್ಸಲ್ಲಿ 98. ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಸ್ಥಾನ. ಯಾವ ರೀತಿ ಓದ್ತಿದ್ರಿ ನೀವು? ಏನು ಯಾರು ಪ್ರೋತ್ಸಾಹ? ನಾನು ದಿನಾಲು 10 ಗಂಟೆ ಕಾಲ ಅಭ್ಯಾಸ ಮಾಡ್ತಿದ್ದೆ. ನನ್ನ ಪರಿಶ್ರಮ ಒಂದೇ ಅಲ್ಲದೆ ನನ್ನ ಲೆಕ್ಚರ್ಸ್ ಶಿಕ್ಷಣ ವಿಭಾಗದಲ್ಲಿ ಇರ್ತಕ್ಕಂಥ ನಾಗಲಿಂಗಮ್ಮ ಮೇಡಮ್ ಆಗಿರ್ಬೋದು, ಗಾಲಿಂಗಪ್ಪ ಸರ್ ಆಗಿರ್ಬೋದು, ಥಾಮಸ್ ಸರ್ ಆಗಿರ್ಬೋದು, ಲೋಕೇಶ್ ಸರ್ ಆಗಿರ್ಬೋದು, ಶಕುಂತಲಾ ಮೇಡಮ್ ಆಗಿರ್ಬೋದು, ಅಂಜಲಿ ಮೇಡಮ್ ಅವರು ಆಗಿರ್ಬೋದು, ಅವರು ನನ್ನನ್ನು ಯಾವುದೇ ಒಂದು ಕಾಂಪಿಟೇಷನ್ ಬಂದರೂ ಕೂಡ ನನ್ನನ್ನು ಪ್ರೋತ್ಸಾಹಿಸ್ತಿದ್ರು. ಅವರು ನಾಗಲಿಂಗಮ್ಮ ಮೇಡಮ್ ಅವರು ಯಾವುದೇ ಗೈಡ್ ಆಗಲಿ ಅದನ್ನು ಫಾಲೋ ಮಾಡಬೇಡ ಅಂತ ಹೇಳಿದ್ರು. ಟೆಕ್ಸ್ಟ್ ಬುಕ್ಕೇ ಫಾಲೋ ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲಿರೋ ಪಾಯಿಂಟ್ಸೇ ಕವರ್ ಮಾಡಬೇಕು, ಎಕ್ಸಾಮಲ್ಲಿ ಯಾವ ರೀತಿ ಕವರ್ ಮಾಡಬೇಕು, ಎಷ್ಟು ಅವರ್ಸ್ ಓದಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ಅಟೆಂಡ್ ಮಾಡಬೇಕು, ಎಕ್ಸಾಮ್ನಲ್ಲಿ ಯಾವ ರೀತಿ ಆನ್ಸರ್ಸ್ ಅಟೆಂಡ್ ಮಾಡಬೇಕು ಅಂಥೇಳಿ ನಮಗೆ ಹೇಳ್ತಿದ್ರು. ಪೂರ್ವ ಸಿದ್ಧತಾ ಪರೀಕ್ಷೆ ಅಷ್ಟೇ ಅಲ್ಲದೆ ನಾಗಲಿಂಗಮ್ಮ ಮೇಡಮ್ ಆಗಿರ್ಬೋದು, ಥಾಮಸ್ ಸರ್ ಆಗಿರ್ಬೋದು, ಗಾಲಿಂಗಪ್ಪ ಸರ್ ಆಗಿರ್ಬೋದು, ಅವ್ರದ್ದೇ ಆಗಿರ್ತಕ್ಕಂಥ ವೈಯಕ್ತಿಕ ಪರೀಕ್ಷೆಗಳನ್ನಿಟ್ಟು ನಮ್ಮನ್ನು ಪರೀಕ್ಷಿಸ್ತಿದ್ರು. ಇವರು ಯಾವ ರೀತಿ ಅಟೆಂಡ್ ಮಾಡ್ತಾರೆ, ಯಾವ ರೀತಿ ಬರೀತಾರೆ, ಇವರು ಪ್ರೆಸೆಂಟೇಷನ್ ಹೇಗಿದೆ ಅಂತೇಳಿ ನಮ್ಮನ್ನು ಪರೀಕ್ಷಿಸ್ತಿದ್ರು. ಇಷ್ಟೇ ಅಲ್ಲದೆ ಇದು ನಮ್ಮದು ಕಾಲೇಜಿನಲ್ಲಿ ಇರ್ತಕ್ಕಂಥ ಲೆಕ್ಚರ್ಸ್ ಅಷ್ಟೇ ಅಲ್ಲದೆ ನಮಗೆ ಬುನಾದಿ ತಳ ಮುಖ್ಯ. ಅದಕ್ಕಾಗಿ ನಾನು ಹೈಸ್ಕೂಲಲ್ಲಿರುವಾಗ ಅಲ್ಲಿರ್ತಕ್ಕಂಥ ಶಿಕ್ಷಕರು ಸಹ ನನ್ನನ್ನು ತುಂಬ ಪ್ರೋತ್ಸಾಹಿಸ್ತಿದ್ರು. ನಾನು ಈ ವಿದ್ಯಾರ್ಥಿ ಯಾವ ರೀತಿ ಓದ್ತಿದ್ದಾನೆ, ಯಾವ ರೀತಿ ಬರಿತಾನೆ, ಯಾವ ರೀತಿ ಪ್ರೆಸೆಂಟೇಷನ್ ಮಾಡ್ತಾನೆ, ಯಾವ ರೀತಿ ಎಕ್ಸಾಮಲ್ಲಿ ಅಟೆಂಡ್ ಮಾಡ್ತಾನೆ ಅಂತೇಳಿ ಹೈಸ್ಕೂಲಲ್ಲಿ ಸಹ ನನ್ನನ್ನು ಪ್ರೋತ್ಸಾಹಿಸ್ತಿದ್ರು. ಇದೇ ರೀತಿ ಅಲ್ಲದೆ ಪ್ರಾಥಮಿಕ ಶಿಕ್ಷಣದಲ್ಲಿ ಸಹ ಪ್ರೈಮರಿಯಲ್ಲಿ ಸಹ ನನ್ನನ್ನು ಗುರುತಿಸ್ತಿದ್ರು. ಅದೇ ರೀತಿ ಅದೊಂದು ಪ್ರೋತ್ಸಾಹ ಇರ್ತಿತ್ತು. ಅದೊಂದು ಕಾಂಪಿಟೇಷನ್ ಸಹ ಆಗ್ತಿತ್ತು. ಅಲ್ಲಿ ಹೈಸ್ಕೂಲಲ್ಲಿ ಸಹ 20 ಜನ ಕಾಂಪಿಟೇಷನ್ ಇದ್ದರೂ ಕೂಡ ಅದರಲ್ಲಿ ಹೈಸ್ಕೂಲಲ್ಲಿ ಸಹ ಪ್ರಥಮ ಸ್ಥಾನ ಬಂದಿದೆ. 625ಕ್ಕೆ 596 ಅಂಕಗಳು ತಗೊಂಡು ಪ್ರಥಮ ಸ್ಥಾನ ಬಂದಿದೆ. ಹೈಸ್ಕೂಲಲ್ಲಿ ಸಹ ಒಬ್ಬ ಶಿಕ್ಷಕರು ನಾಗವೇಣಿ ಮೇಡಮ್ ಅಂತ ಗಣಿತ ಶಿಕ್ಷಕರು ನನ್ನನ್ನು 9ನೇ ತರಗತಿ ಪಾಸ್ ಮಾಡಿದ ತಕ್ಷಣವೇ ಕೊಟ್ಟೂರಿನಲ್ಲಿರ್ತಕ್ಕಂಥ 10ನೇ ತರಗತಿ ಕೋಚಿಂಗ್ ಸೆಂಟ್ರಿಗೆ ಕಳಿಸಿ ನನ್ನನ್ನು
ಒಂದು ರೀತಿ ತಯಾರು ಮಾಡಿದ ಥರ ಮಾಡಿದರು ನಾಗವೇಣಿ ಮೇಡಮ್ ಅವ್ರ ಥರ. ನಾಗವೇಣಿ ಮೇಡಮ್ ಅಂತೇಳಿ ಗಣಿತ ಶಿಕ್ಷಕರು ಹೈಸ್ಕೂಲ್ನಲ್ಲಿ. ಪ್ರಿನ್ಸಿಪಲ್ ಸರ್ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ನಾಗೇಶ್ವರ ಸರ್ ಪ್ರಿನ್ಸಿಪಾಲ್ ಅವರು, ಪ್ರಾಂಶುಪಾಲರು, ಇವರು ಸಹ ವಿದ್ಯಾರ್ಥಿಗಳಿಗೆ ಬೆಳಗಿನ ಜಾವ ಮುಂಜಾನೆ ಹೊತ್ತಿನಲ್ಲಿ ನಮಗೆ ಅವ್ರ ಭಾಷಣ ರೀತಿಯಲ್ಲಿ ಒಂದೆರಡು ಹಿತನುಡಿಗಳನ್ನು ಹೇಳ್ತಾ ನಮ್ಮನ್ನು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ನೀಡ್ತಿದ್ದರು. ಒಂದೇ ಜಸ್ಟ್ ಒಳ್ಳೆ ರ್ಯಾಂಕ್ ಬಂದಿದೆ, ಒಳ್ಳೆ ಡಿಸ್ಟ್ರಿಕ್ಟ್ ಟಾಪರ್ ಬಂದಿದೆ ನಮ್ಮ ಕಾಲೇಜಿನಲ್ಲಿ. ವಿಠಲ್ ರೆಡ್ಡಿ ಅವರು 592 ಮಾರ್ಕ್ಸ್ ತೊಗೊಂಡಿದ್ದಾರೆ ಔಟ್ ಆಫ್ 600 ಸೈನ್ಸ್ನಲ್ಲಿ PCMB ಸ್ಟ್ರೀಮ್ನಲ್ಲಿ. ಅವರು ಜಸ್ಟ್ PUನಲ್ಲಿ ಅವ್ರ JE ಮೇನ್ಸ್ನಲ್ಲಿ ಅವ್ರಿಗೆ 98.4% ಬಂದಿದೆ. ಇವ್ರ ಜೊತೆಗೆ ಭಾಳ ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ಸ್ ಔಟ್ ಆಫ್ 161 ಸ್ಟೂಡೆಂಟ್ಸ್ಗೂ 70 ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ ಬಂದಿದೆ, 80 ಸ್ಟೂಡೆಂಟ್ಸ್ಗೂ ಫಸ್ಟ್ ಕ್ಲಾಸ್ ಬಂದಿದೆ. ಓವರಾಲ್ 98% ಪಾಸ್ ಪರ್ಸೆಂಟೇಜ್ ಇದೆ ನಮ್ಮ ಕಾಲೇಜಿನಲ್ಲಿ. ನಾವು ಸಚ್ಎಂ PU ಕಾಲೇಜಿ ಅಕಾಡೆಮಿಕ್ ಸಪೋರ್ಟ್ ಸರಂಬಿ ಕಾಲೇಜ್ ದಾವಣಗೆರೆ ಸಪೋರ್ಟ್ ಇದೆ. ಈ ವರ್ಷ ನಮಗೆ ಡಿಸ್ಟ್ರಿಕ್ಟ್ನಲ್ಲಿ ಅವ್ರ ಸ್ಟೇಟ್ನಲ್ಲಿ ನೀಟ್ ಅವ್ರ JE ಜೊತೆಗೆ ಒಳ್ಳೆ ರ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಪೇರೆಂಟ್ಸ್ಗೂ, ಸ್ಟೂಡೆಂಟ್ಸ್ಗೂ, ಸ್ಟಾಫ್ಗೂ, ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಜಸ್ಟ್ ಥ್ಯಾಂಕ್ಸ್ ನೋಡ್ತಾ ಇದ್ದೀನಿ. ಪ್ರೆಸ್ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಜಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಸಪೋರ್ಟ್ ಇದು ಅಂದರೆ ನಾವು ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ನೆಕ್ಸ್ಟ್ ವರ್ಷದಲ್ಲಿ ಈ ತರಹನೇ ಎಕ್ಸ್ಪೆಕ್ಟೇಷನ್ಸ್ ಪೇರೆಂಟ್ಸ್ಗೆ ರೀಚ್ ಆಗಿದ್ದೀನಿ. ಅವ್ರ ಪೇರೆಂಟ್ಸ್ ಜೊತೆಗೆ ಸಪೋರ್ಟ್ ಭಾಳ ಇದೆ ನಮಗೆ. ಎಲ್ಲರಿಗೂ ಥ್ಯಾಂಕ್ಸ್ ಯು ಸೊ ಮಚ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.